ವೀಕ್ಷಕರೇ, ಪಂಬನ್ ರೈಲ್ವೆ ಬ್ರಿಡ್ಜ್ನಲ್ಲಿ ಜರುಗಿದ 653 ನಂಬರ್ನ ಟ್ರೈನ್ ದುರಂತವನ್ನು ಭಾರತೀಯ ರೈಲ್ವೆ ಚರಿತ್ರೆಯಲ್ಲಿ ನಡೆದ ಅತಿ ದೊಡ್ಡ ಹಾಗೂ ಅತಿ ಭಯಂಕರ ರೈಲ್ವೆ ದುರಂತ ಎಂದು ಕರೆಯಲಾಗುತ್ತೆ. 1964ರ ಡಿಸೆಂಬರ್ನಲ್ಲಿ ರಾಮೇಶ್ವರದ ಧನುಷ್ಕೋಡಿ ರೈಲ್ವೆ ಬ್ರಿಡ್ಜ್ ಬಳಿ ನಡೆದ ಈ ಒಂದು ದುರಂತದಲ್ಲಿ ಆ ಟ್ರೈನ್ನಲ್ಲಿ ಇದ್ದ ಅಷ್ಟೂ ಜನ ಪ್ರಯಾಣಿಕರು ಹೇಳ ಹೆಸರಿಲ್ಲದ ಹಾಗೆ ಮಾಯವಾಗಿದ್ದರು. ಅಂಡಮಾನ್ ಹಾಗೂ ನಿಕೋಬಾರ್ ದ್ವೀಪಗಳಿಂದ ಸುಮಾರು 100 ಮೈಲಿಗಳಷ್ಟು ಅಂದರೆ ಪ್ರತಿ ಗಂಟೆಗೆ 240 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಿ ರಕ್ಕಸ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಆ ರೈಲು ಕಡಲಿನಲ್ಲಿ ಲೀನವಾಗಿದ್ವು. ಹಾಗೆ ಮುಂದೆವರೆದ ಆ ರಕ್ಕಸ ಅಲೆಗಳು ಧನುಷ್ಕೋಡಿ ಬಳಿಯ ರಾಮೇಶ್ವರಂನ ಪ್ರದೇಶಕ್ಕೂ ನುಗ್ಗಿ ಅಲ್ಲಿ ವಾಸವಿದ್ದ ಸುಮಾರು 2000 ಜನರನ್ನು ನುಂಗಿ ಇಡೀ ಪ್ರದೇಶವನ್ನೇ ಮುಳುಗಿಸಿದ್ವು. ಈವರೆಗೆ ರಾಮೇಶ್ವರಂನಲ್ಲಿ ದಾಖಲಾದ ಚಂಡಮಾರುತಗಳಲ್ಲೇ 1964ರ ಈ ಘಟನೆ ರುದ್ರ ಭಯಾನಕವಾದದ್ದು. 2004ರಲ್ಲಿ ಸಂಭವಿಸಿದ ಸುನಾಮಿಯ ಈ ಒಂದು ಘಟನೆಯನ್ನು ಮರುಕಳಿಸಿತು. 2004ರ ಈ ಸುನಾಮಿಯನ್ನೇ ಸರಿಗಟ್ಟುವ 1964ರ ಈ ರಾಮೇಶ್ವರಂ ಸೈಕ್ಲೋನ್ ಒಂದೇ ರಾತ್ರಿಯಲ್ಲಿ ಇದಕ್ಕೆ ಬಲಿಯಾಗಿ ಹೋದ 653 ನಂಬರ್ನ ರೈಲು ಹಾಗೂ ಅದರ ಪ್ರಯಾಣಿಕರ ಕೊನೆ ಕ್ಷಣದ ಹಿನ್ನೆಲೆ ಕುರಿತಾದ ರೋಚಕ ಮಾಹಿತಿಯನ್ನು ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ, ಧನುಷ್ಕೋಡಿ ರಾಮೇಶ್ವರಂ ಚಂಡಮಾರುತವು 1964ರಲ್ಲಿ ರಾಮೇಶ್ವರಂಗೆ ಅಪ್ಪಳಿಸಿ ಅದರ ಒಂದು ಇಡೀ ಸಮೂಹವನ್ನೇ ನಾಶ ಮಾಡಿದರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಆದರೆ ಅದೇ ರಾತ್ರಿ ದಡಕ್ಕೆ ಅಪ್ಪಳಿಸುವ ಮುನ್ನ ಸಮುದ್ರ ಮಧ್ಯೆ ಇದ್ದ ಪಂಬನ್ ರೈಲ್ವೆ ಸೇತುವೆ ಬಳಿ ಸಂಚಾರ ಮಾಡುತ್ತಿದ್ದ 653 ನಂಬರ್ ಟ್ರೈನ್ಗೆ ಹೇಗೆ ಯಮಭೀಕರವಾಗಿ ಎದುರಾಯಿತು ಎಂಬುದರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅಂಡಮಾನ್ ದ್ವೀಪದ ಬಳಿ ವಾಯುಭಾರ ತೀವ್ರ ನಾಟಕೀಯವಾಗಿ ಕುಸಿದದ್ದು ಅಲ್ಲಿನ ಹವಾಮಾನ ಇಲಾಖೆಗೆ ಗಮನಕ್ಕೆ ಬಂದು ಅವರನ್ನು ತುಸು ವಿಚಲಿತರಾಗಿಸಿತು. ಸಾಮಾನ್ಯವಾಗಿ ಸಮುದ್ರದ ಮೇಲ್ಮೈನಲ್ಲಿ ವಾಯುಭಾರ ಕುಸಿದರೆ ಅದು ಮುಂಬರುವ ಚಂಡಮಾರುತ ಅಥವಾ ಬಿರುಗಾಳಿ ಎಂದು ಹವಾಮಾನ ಇಲಾಖೆಗೆ ತಿಳಿದೇ ಇತ್ತು. ಡಿಸೆಂಬರ್ 18ವರೆಗೂ ಮುಂದುವರೆದ ಈ ವಾಯುವ್ಯಥೆಯು ಡಿಸೆಂಬರ್ 18ನೇ ದಿನವೂ ಇನ್ನಷ್ಟು ಗಾಬರಿಗೊಳ್ಳುವಂತೆ ಬದಲಾಯಿತು. ಮರುದಿನ 5 ಡಿಗ್ರಿ ಉತ್ತರದಿಂದ ಜೋರಾಗಿ ಗಾಳಿ ಬೀಸಲಿದೆ ಎಂಬುದು ಅಪಾಯದ ಮುನ್ಸೂಚನೆಯನ್ನು ಸ್ಥಳೀಯ ಇಲಾಖೆ ಅಲ್ಲಿನ ಮೀನುಗಾರರಿಗೆ ಹಾಗೂ ಸ್ಥಳೀಯ ಸಾರ್ವಜನಿಕರಿಗೆ ಘೋಷಣೆ ಮಾಡಿತು. ಇನ್ನು ಭಾರತೀಯ ಇಲಾಖೆ ಸಹ ಮುಂದೆ ಮಳೆ ಹಾಗೂ ಮಾರುತ ಎರಡೂ ಸಂಭವಿಸಬಹುದು ಎಂದು ತೀರದ ಬಳಿ ಇರುವ ಮೀನು ಹಿಡಿಯುವವರು ಬಹಳ ಎಚ್ಚರದಿಂದ ಇರಬೇಕು ಎಂದು ರೇಡಿಯೋದಲ್ಲಿ ಅನೌನ್ಸ್ ಮಾಡಿದರು. ಸಾಧ್ಯವಾದರೆ ತೀರದ ಬಳಿ ಇರೋರು ತಮ್ಮ ನಿವಾಸ ತೊರೆದು ದೂರದ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಎಂದು ರೇಡಿಯೋದಲ್ಲಿ ಸೂಚನೆ ಕೂಡ ಸಿಕ್ತು. ಆದರೆ ವೀಕ್ಷಕರೇ, ಎಷ್ಟೇ ಎಚ್ಚರಿಕೆ ವಹಿಸಿದರೂ ಕೂಡ ನಿಸರ್ಗದ ಕೋಪದ ಮುಂದೆ ಮಾನವನ ಎಲ್ಲ ಎಚ್ಚರಿಕೆಯ ಕ್ರಮಗಳು ಕೂಡ ಕ್ಷುಲ್ಲಕ ಹಾಗೂ ನಿರುಪಯುಕ್ತ ಎಂದು ತಿಳಿಸುವ ಆ ದಿನ ಬಂದೇ ಬಿಡಿತು. ಅವತ್ತು ಡಿಸೆಂಬರ್ 23ನೇ ತಾರೀಕು ಸಮುದ್ರದ ಅಲೆಗಳು ಯಾರನ್ನು ಬಲಿ ಪಡಿಬೇಕು ಎಂಬಂತೆ ಭಯಂಕರವಾಗಿ ಸಜ್ಜಾಗಿದ್ದವು. ವಾಯುಭಾರ ಕುಸಿದು ಅಂಡಮಾನ್ ಕಡೆಯಿಂದ ಭಾರತದ ಪಶ್ಚಿಮ ಕಡೆಗೆ ಗಾಳಿಯು ಗಂಟೆಗೆ 215 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದ್ದು ಅಲೆಗಳು ರಕ್ಕಸ ಗಾತ್ರದಲ್ಲಿ ದಾಪುಗಾಲು ಇಟ್ಟು ಮುನ್ನುಗ್ಗುತ್ತಾ ಇದ್ವು. ಡಿಸೆಂಬರ್ 22ರ ಸಂಜೆ ಧನುಷ್ಕೋಡಿ ಪಂಬನ್ ರೈಲ್ವೆ ಸ್ಟೇಷನ್ ಮಾಸ್ಟರ್ ಆಗಿದ್ದ ಸುಂದರ್ ರಾಜನ್ ಎಂಬುವವರು ಆಗಷ್ಟೇ ತಮ್ಮ ಕೆಲಸ ಮುಗಿಸಿ ಮನೆ ಕಡೆಗೆ ಹೆಜ್ಜೆ ಹಾಕಿದರು. ಆ ರಾತ್ರಿ ಎದುರಾಗಲಿರುವ ಭೀಕರತೆ ಸನ್ನಿವೇಶಗಳ ಬಗ್ಗೆ ಸಣ್ಣ ಸುಳಿವು ಕೂಡ ಯಾರಿಗೂ ಇರಲಿಲ್ಲ. ರಾತ್ರಿ 9 ಗಂಟೆಗೆ ವಾತಾವರಣವು ಭೀಕರವಾಗಿ ಬದಲಾಯಿತು. ಜೋರು ಮಳೆ, ಗಾಳಿ ಹಾಗೂ ಇವುಗಳ ಹೊಡೆತಕ್ಕೆ ಜನ ಬೆಚ್ಚಿಬಿದ್ದಿದ್ದರು. ಇಂಥವೆಲ್ಲ ಅವರಿಗೆ ಸಾಮಾನ್ಯವಾಗಿದ್ದರೂ ಸಹ ಅಂದಿನ ಸ್ಥಿತಿ ಎಂದಿನಂತೆ ಇರಲಿಲ್ಲ. ಮಳೆ ತೀವ್ರತೆ ಎಷ್ಟಿತ್ತು ಅಂದರೆ ಹತ್ತಿರದ ಮನೆಗಳು ನೋಡ್ತಿದ್ದಂತೆ ತುಂಬಿ ಹೋದವು. ಗಾಳಿಯ ಹೊಡೆತಕ್ಕೆ ಎಷ್ಟೋ ಮನೆಯ ಶೀಟುಗಳು ಹಾಗೂ ಮನೆಯ ಹೆಂಚುಗಳು ಹಾರಿ ದಿಕ್ಕಾಪಾಲಾದವು. ಭದ್ರವಾಗಿ ಬೇರೂರಿದ್ದ ಮರಗಳನ್ನೇ ಕಿತ್ತೆಸೆಯುವ ಶಕ್ತಿ ಆ ಮಾರುತಕ್ಕೆ ಇತ್ತು. ಪಂಬನ್ ರೈಲ್ವೆಯ 653 ನಂಬರ್ ಪ್ಯಾಸೆಂಜರ್ ಟ್ರೈನ್ ಧನುಷ್ಕೋಡಿ ಕಡೆಗೆ ನಿತ್ಯವೂ ಸಂಚಾರ ಮಾಡ್ತಿದ್ದ ರೈಲು. ಅವತ್ತು ಅದು ಸಹ ದೂರದ ಪಂಬನ್ನಿಂದ ಹೊರಟು ಎಂದಿನಂತೆ ಸಮುದ್ರದ ಮಾರ್ಗ ಮಧ್ಯೆ ಇದ್ದ ಸೇತುವೆ ಮೇಲೆ ಸಂಚರಿಸುತ್ತಾ ಧನುಷ್ಕೋಡಿ ಕಡೆಗೆ ನೂರಾರು ಪ್ರಯಾಣಿಕರನ್ನು ಹೊತ್ತೊಯ್ದು ಬರ್ತಿತ್ತು. 22 ಡಿಸೆಂಬರ್ ರಾತ್ರಿ ಸುಮಾರು 11:50ಕ್ಕೆ ಆಗಷ್ಟೇ 653ರ ಟ್ರೈನ್ ಪಂಬನ್ನಿಂದ ಹೊರಡ್ತು. ಅದು ಅಲ್ಲಿಂದ 29 ಕಿಲೋಮೀಟರ್ ದೂರ ಇರುವ ಧನುಷ್ಕೋಡಿ ನಿಲ್ದಾಣಕ್ಕೆ ಬರೋದರಲ್ಲಿ ಇತ್ತು. ಪಂಬನ್ನಿಂದ ಸ್ವಲ್ಪ ದೂರ ಬಂದಿರುವ ರೈಲಿಗೆ ಅಲ್ಲಿನ ವಾತಾವರಣ ದಿಢೀರನೆ ಬದಲಾಯಿದಂತೆ ಆಯಿತು. ಮಳೆ ಹಾಗೂ ಗಾಳಿಯ ತೀವ್ರತೆ ಹೆಚ್ಚಾಯಿತು. ಗಾಳಿಯ ವೈಪರೀತ್ಯಕ್ಕೆ ಅಲೆಗಳ ತೊಯ್ದಾಟ ಉಗ್ರವಾಯಿತು. ಸಾಮಾನ್ಯವಾಗಿ 6-7 ಅಡಿ ಚಿಮ್ಮುತ್ತಿದ್ದ ಅಲೆಗಳು ಅಂದು ಸುಮಾರು 30 ಅಡಿಗಳ ಹಾರಿ ಆರ್ಭಟಿಸಿದ್ವು. ಸಂಚಾರ ಮಾಡ್ತಿದ್ದಂಥ ರೈಲಿಗೆ 4 ದಿಕ್ಕಿನಿಂದ ಅಲೆಗಳು ಅಪ್ಪಳಿಸಲು ಆರಂಭಿಸಿದ್ವು. ಕತ್ತಲಲ್ಲಿ ಸುತ್ತಲೂ ಏನೂ ಕಾಣ್ತಾ ಇರಲಿಲ್ಲ. ಇತ್ತ ದೂರ ಇರುವ ನಿಲ್ದಾಣದ ವಾತಾವರಣ ಕೂಡ
ಭೀಕರವಾಗಿ ಪರಿಣಮಿಸಿ ಅಲ್ಲಿನ ರೈಲ್ವೆ ಸಿಬ್ಬಂದಿ ವಿಧಿಯಿಲ್ಲದೆ ನಿಲ್ದಾಣ ಬಿಟ್ಟು ಬೇರೆ ಕಡೆ ಹೋದರು. ರೈಲಲ್ಲಿದ್ದ ವಾಹಕರಿಗೆ ಹಾಗೂ ನಿರ್ವಾಹಕರಿಗೆ ಸೂಚನೆ ಕೊಡಲು ಯಾರೂ ಇರಲಿಲ್ಲ. ಯಾವ ಸೂಚನೆಯೂ ಕೇಳಿ ಬರದೇ ಇದ್ದಾಗ ನಿರ್ವಾಹಕರು ತುಸು ವಿಚಲಿತ ಆದರೂ ಪ್ರಯಾಣಿಕರ ಕ್ಷೇಮಕ್ಕೆ ಆದ್ಯತೆ ಕೊಟ್ಟು ಚಾಲನೆಯಲ್ಲಿ ಮಗ್ನರಾಗಿದ್ದರು. ಅವರ ಉದ್ದೇಶ ಹೇಗಾದರೂ ಸರಿ, ಪ್ರಯಾಣಿಕರನ್ನು ಸುರಕ್ಷಿತವಾಗಿ ತಲುಪಿಸಬೇಕು ಎಂದು. ಆದರೆ ನಿರ್ವಾಹಕರು ನಿಜಕ್ಕೂ ಅತಿದೊಡ್ಡ ರಿಸ್ಕ್ ಅನ್ನು ತೆಗೆದುಕೊಂಡಿದ್ದರು. ಯಾವ ವಿಧದ ಸಿಗ್ನಲ್ ಇಲ್ಲದೆ ಭೀಕರದ ಸನ್ನಿವೇಶದ ನಡುವೆಯೂ ನೂರಾರು ಜನರನ್ನು ಸುರಕ್ಷಿತವಾಗಿ ತಲುಪಿಸುವ ಅವರ ಕಾರ್ಯ ಭಯಂಕರ ಸವಾಲಿನದ್ದೇ ಆಗಿತ್ತು. ಅವರು ಪಂಬನ್ನಿಂದ ಸುಮಾರು 6-7 ಕಿಲೋಮೀಟರ್ ಬಂದಿದ್ದರು. ಮಧ್ಯಮ ವೇಗದಿಂದ ಚಲಿಸುತ್ತಿದ್ದ ಆ ಟ್ರೈನ್ಗೆ ಅಪ್ಪಳಿಸಲು ಆರಂಭಿಸಿದವು. ಒಳಗಿದ್ದ ಜನ ಹೊರಗಿನ ರುದ್ರ ಭೀಕರ ಸನ್ನಿವೇಶ ನೋಡಿ ಬೆವೆತು ಹೋಗಿದ್ದರು. ಅಲೆಗಳಂತೂ ರೈಲಿಗೆ ತೊಳೆಯುವಂತೆ ಆಗಿತ್ತು. ಆ ಅಲೆಗಳು ರೈಲಿನ ಕಿಟಕಿಗೆ ಚಿಮ್ಮಿ ಒಳಗೆಲ್ಲ ನೀರು ಚೆಲ್ಲಿತ್ತು. ಇನ್ನೇನು ಗುರಿ ಮುಟ್ಟುತ್ತೇವೆ ಎಂದು ನಂಬಿದ್ದ ರೈಲಿನ ನಿರ್ವಾಹಕರ ಭರವಸೆ ಸುಳ್ಳು ಮಾಡುವಂತೆ ಭಯಂಕರವಾದ ಅಲೆ ಅಪ್ಪಳಿಸಿತು. ಅದರ ತೀವ್ರತೆ ಎಷ್ಟು ಬಲವಾಗಿತ್ತು ಅಂದರೆ 5 ಬೋಗಿಗಳು ಇದ್ದ ಉದ್ದನೆಯ ರೈಲನ್ನೇ ಹಳಿಯಿಂದ ತಳ್ಳಿ ನೀರಿನಲ್ಲಿ ಬೀಳಿಸಿತು. ಕೆಲವೇ ಕ್ಷಣದಲ್ಲಿ ಯಾರೂ ಊಹೆ ಮಾಡದಂಥ ಘಟನೆ ನಡೆದೇ ಹೋಯಿತು. ಈಗಲೂ ಕೂಡ ಇದು ಉಂಟು ಮಾಡಿದ ಚಿತ್ರಣವನ್ನು ನಾವು ಪಂಬನ್ನಲ್ಲಿ ಕಾಣಬಹುದು. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ಧನ್ಯವಾದ.